ನನಗಿಷ್ಟ ಇರಲಿಲ್ಲ ದೊಡ್ಡಪ್ಪ, ದತ್ತಣ್ಣನೇ ಫೋರ್ಸ್ ಮಾಡಿದ್ದು. ಲಕ್ಕಿ, ನೋಡಿದ್ಯಾ ಕಾಲ ಹೇಗೆ ಬದಲಾಗತ್ತೆ ಅಂತ. ಯಾರೋ ಗೀತನ ಪೋಸ್ಟ್ ಅಂಟಿಸಿದ್ರು ಅಂತ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಕರೆದ್ಬಿಟ್ಟು ಪಂಚಾಯತಿಲಿ ಏನೋ ತಪ್ಪಾಡಿದೆ ಅಂತ ನಿಲ್ಸ್ಬಿಟ್ಟಿದ್ರು. ಈಗ ಅದೇ ಜನ ನಿನ್ನನ್ನು ಕರೆದ್ಬಿಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಕಾಲ ಹೇಗೆ ಬದಲಾಗತ್ತೆ ಅಂತ. ದೋಸೆ ಮಗ್ಚಾಗ್ದಾಗೆ. ಹಾಗೆ ಬಾಬಾ, ತಲೆ ಎತ್ಕೊಂಡು ಓಡಾಡೋರ್ಗೆ ಕಾಲ. ಯಾರೇನಾದ್ರೂ ಮಾತಾಡ್ಲಿ, ಏನಾದ್ರೂ ಮಾಡ್ಲಿ, ನಾವು ಮಾಡಿದ್ದೆ ಸರಿ ಅನ್ನೋ ಕಾಲ ಇದು. ಏನ್ ಮಾಡ್ತೀರಾ? ಆದ್ರೂ ಪರಿಸ್ಥಿತಿ ಹಾಗೆ ಇತ್ತಮ್ಮ. ಅವಾಗ ಅವ್ರು ಮಾಡಿದ್ದು ತಪ್ಪಲ್ಲ. ಇವಾಗ ಬಂದು ಸನ್ಮಾನ ಮಾಡ್ತೀನಿ ಅಂತ ಕರಿತಿರೋದು ತಪ್ಪಲ್ಲ ಅಲ್ವಾ? ನೀನ್ ಬಿಡೆ, ಎಲ್ರಿಗೂ ಸರಿ ಸರಿ ಅಂತೀಯ. ಅಲ್ಲ ರೀ, ಪಂಚಾಯತಿಯವ್ರು ಬಂದಾಗ ಬೇಡ ಅಂತ ಹೇಳ್ಬೇಕಾಗಿತ್ತು. ನೀವು ಹಾಗೆ ಮಾತಾಡ್ತಿರಲ್ಲ. ಅವರು ನಮ್ಮೂರಿನ ಹಿರಿಯರು, ಅವ್ರು ಬಂದು ಕೇಳ್ಕೊಂಡಾಗ ಒಪ್ಕೊಳ್ಳದೆ ಇರಕ್ಕಾಗತ್ತಾ? ಏನಪ್ಪ, ಏನಂತೀರಾ? ನಿಂದೇನು ತಪ್ಪಿಲ್ಲಪ್ಪ, ನೀನ್ ಮಾಡಿ ಸರಿನೇ ಇದೆ. ಆದ್ರೆ ಜನ ಹೇಗೆ ಬದಲಾಗ್ತಾರೆ ಅನ್ನೋದನ್ನ ಹೇಳಿದೆ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಗೊತ್ತಾಗೋ ಹಾಗೆ ಹೇಳಿ ಕಳಿಸ್ಬೇಕಾಗಿತ್ತು. ಎಲ್ರೂ ಒಂದೇ ತರ ಯೋಚನೆ ಮಾಡ್ತೀರಾ, ನಂತರ ಯಾರು ಯೋಚನೆ ಮಾಡಲ್ಲ. ಅವತ್ತು ಗೀತಾ ಗೆದ್ದು ಬಂದಾಗ ಊರ್ನವರೆಲ್ಲ ಮನೆ ಬಾಗಿಲಿಗೆ ಬಂದು ಅವಳಗ್ ಸನ್ಮಾನ ಮಾಡಿದ್ರು. ಓ, ನಮ್ಮ ಊರು ಕೀರ್ತಿ ತಂದಿದ್ಯಾ, ಹಾಗೆ ಹೀಗೆ ಅಂತ ಹೇಳಿದ್ರು. ಆವತ್ತೇನಾದ್ರೂ ಇದನ್ನೆಲ್ಲ ಮಾಡೋದ್ ಬೇಡ ಅಂತ ಅವ್ರಿಗೆ ಹೇಳಿದಿದ್ರೆ ಇವತ್ತು ಅವ್ರು ಮತ್ತೆ ಬಂದು ಕರಿತಿರ್ಲಿಲ್ಲ ಅಲ್ವಾ ಬಾಬಾ? ಊರ್ ಜನ ತಮ್ಮ ಅಭಿಮಾನ ತೋರಿಸ್ಲಿಕ್ಕೆ ಸನ್ಮಾನ ಮಾಡ್ಬೇಕು ಅಂತ ಇಟ್ಕೊಂಡಿದ್ದಾರೆ. ಅದನ್ನ ಬೇಡ ಅಂತ ಹೇಳಕ್ಕಾಗತ್ತಾ? ಹೇಗಿದ್ರು ಅವರೆಲ್ಲ ಕರೆದಿರ್ತಾನೆ, ನಾವೆಲ್ಲರೂ ಫಂಕ್ಷನ್ಗೆ ಹೋದ್ರಾಯ್ತು. ನೀವೆಲ್ರೂ ಒಪ್ಪಿ ಹೋಗೋದಾದ್ರೆ ಮಾತ್ರ ನಾವು ಹೋಗೋದು, ಇಲ್ಲ ಅಂದ್ರೆ ಹೋಗಲ್ಲ. ಆಯ್ತು ಬಿಡಿ, ಎಲ್ರೂ ಹೋಗೋಣ. ಮಗನ್ಗೆ ಸನ್ಮಾನ ಆಗ್ತಿದೆ ಅಂದ್ರೆ ತಾಯಿಗೆ ಹೆಮ್ಮೆ ಅಲ್ವಾ? ಎಲ್ಲ ಹೋಗೋಣ. ಎಲ್ರೂ ಬರ್ಲೇಬೇಕಲ್ಲ. ನಾನ್ ಬಂದಿಲ್ಲ ಅಂದ್ರೆ ಮನೆ ಮರ್ಯಾದಿನ ಕಳ್ದಾಗುತ್ತೆ. ನಾನು ಬರ್ತೀನಿ.